ಸಿಎಂ ಆಗಿರುವಂತಹ ಜಗನ್ ಮೋಹನ್ ರೆಡ್ಡಿ ಅವರು ಪ್ರಚಾರ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲಿನಿಂದ ಹೊಡೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ. ಪ್ರಚಾರದ ವೇಳೆ ಆಂಧ್ರ ಸಿಎಂ ಜಗನ್ ಮೋಹನ್ ರೆಡ್ಡಿಗೆ ಕಲ್ಲೇಟನ್ನ ಹೊಡಿಲಾಗಿದೆ. ವಿಜಯವಾಡದಲ್ಲಿ ಈ ಗಲಾಟೆ ನಡೆದಿರುವಂತದ್ದು. ರೋಡ್ ಶೋ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಅವರಿಗೆ ಹೊಡೆದಿದ್ದಾರೆ. ಇನ್ನು ಎಡಗಣ್ಣಿಗೆ ತೀವ್ರವಾಗಿ ಏಟಾಗಿದೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಇನ್ನು ಪ್ರಾಥಮಿಕ ಚಿಕಿತ್ಸೆಯನ್ನ ಕೂಡ ಅಲ್ಲಿ ಕೊಡಿಸಲಾಗ್ತಾ ಇದೆ. ಆಂಬ್ಯುಲೆನ್ಸ್ ಬಂದಿದೆ. ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಾ ನೀವು. ಒಂದ್ ಕಡೆ ವಿಜುವಲ್ಸ್ ನಲ್ಲಿ ನಾವು ತೋರಿಸ್ತಾ ಇದೀವಿ. ಎಡಭಾಗಕ್ಕೆ ಬಿದ್ದಿರುವಂತದ್ದು, ಕಣ್ಣಿನ ಮೇಲ್ಭಾಗದಲ್ಲಿ ಗಾಯ ಆಗಿರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಿಎಂ ಜಗನ್ ಮೋಹನ್ ರೆಡ್ಡಿ ಅವರು ಪ್ರಚಾರವನ್ನ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಕಲ್ಲಿಂದ ಹೊಡಿಲಾಗಿದೆ. ಇನ್ನು ಗಮನಿಸ್ತಾ ಇದ್ದೀರಾ, ಕತ್ಲೆ ಬೇರೆ ಆಗಿದೆ. ಯಾರು ಹೊಡೆದಿದ್ದಾರೆ ಅದೆಲ್ಲ ಏನು ಸದ್ಯಕ್ಕಿನ್ನು ಮಾಹಿತಿ ಗೊತ್ತಾಗಿಲ್ಲ, ಗೊತ್ತಾಗ್ಬೇಕಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಈಗ ಎಡಭಾಗಕ್ಕೆ ಗಾಯ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಟ್ ಯಾವ ಸಂದರ್ಭದಲ್ಲಿ ಈ ರೀತಿಯಾಗಿ ಆಯ್ತು, ಯಾರು ಹೊಡೆದ್ರು, ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಈ ಬಗ್ಗೆ? ಚಂದನ, ಯಾರು ಕಲ್ಲು ತೂರಾಟ ನಡೆಸಿದ್ರು ಅನ್ನೋದ್ರ ಬಗ್ಗೆ ನಿಖರವಾದಂತ ಮಾಹಿತಿ ಇಲ್ಲ. ಕತ್ತಲಾದಂತ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿಗಳು ಕಲ್ಲಿನಿಂದ ತೂರಾಟವನ್ನು ನಡೆಸಿರುವಂತದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಬಸ್ನಲ್ಲಿ ಬಹಿರಂಗ ಪ್ರಚಾರವನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಜಗನ್ ಅವರ ಮೇಲೆ ಕಲ್ಲು ತೂರಾಟ ಆಗಿರುವಂತದ್ದು. ಇದರ ಪರಿಣಾಮ ಜಗನ್ ಅವರ ಎಡಕಣ್ಣಿನ ಮೇಲೆ ಒಂದಿಷ್ಟು ಹಾನಿಯಾಗಿರುವಂತದ್ದು. ಬಹಳ ದೊಡ್ಡ ಪ್ರಮಾಣದ ಹಾನಿ ಕೂಡ ಆಗಿಲ್ಲ ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಪ್ರಥಮ ಚಿಕಿತ್ಸೆಯನ್ನ ಪಡ್ಕೊಂಡು ಅವರು ಪ್ರಚಾರವನ್ನ ಕೂಡ ಮುಂದುವರಿಸಿದ್ದಾರೆ. ಈಗ YRCP ಆರೋಪ ಮಾಡ್ತಾ ಇರುವಂತದ್ದು TDP ಪಕ್ಷದ ಕಾರ್ಯಕರ್ತರಿಂದ ಈ ಒಂದು ಘಟನೆ ಆಗಿರ್ಬೋದು ಅನ್ನುವಂತ ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಯಾರು ನಿಖರವಾಗಿ ಕಲ್ಲು ಎಸೆದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಗೊತ್ತಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ಶುರು ಮಾಡಿರುವಂತದ್ದು. ಆದ್ರೆ ದೊಡ್ಡ ಪ್ರಮಾಣದ ಹಾನಿ ಆಗದೆ ಇರುವಂತದ್ದು ಒಂದ್ ರೀತಿ ನಿರಾಳ ತಂದಿರುವಂತದ್ದು. ಚಂದ್ರ, ಓಕೆ, ಧನ್ಯವಾದ ಶುಭಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇದ್ದೀರಾ ನೀವು ಕೂಡ, ಒಂದ್ ಕಡೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಆಂಬ್ಯುಲೆನ್ಸ್ ನಲ್ಲಿ. ಒಂದ್ ರೀತಿಯಾಗಿ ಜಾಸ್ತಿ ಏನು ಏಟ್ ಆಗಿಲ್ಲ ಅನ್ನೋ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಬೀರ್ ಅವರು ಹೇಳ್ತಾ ಇದ್ರು. ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ತೀವ್ರವಾಗಿ ಏನು ಏಟ್ ಆಗಿಲ್ಲ. ಆದ್ರೆ ನೈಟ್ ಟೈಮು, ಇಂತಹ ಟೈಮ್ ನಲ್ಲಿ ಪ್ರಚಾರ ನಡೆಸ್ತಾ ಇದ್ರು. ಯಾರು ಕಲ್ಲಿನಿಂದ ಹೊಡೆದಿದ್ದಾರೆ, ಕಲ್ಲು ಯಾವ ಕಡೆಯಿಂದ ಬಂತು ಅನ್ನೋದನ್ನ ಕೂಡ ಪೊಲೀಸರಿಗೂ ಕೂಡ ಒಂದ್ ರೀತಿಯಾಗಿ ತನಿಖೆ ಮಾಡೋದು ಒಂದ್ ರೀತಿಯಾಗಿ ಕಷ್ಟನೇ ಅಂತ ಹೇಳ್ಬೋದು.